ನಮಸ್ಕಾರ. ಬನ್ನಿ ಇವತ್ತು ಕಾಲವೇ ಮರೆತು ಹೋದಂತ ಒಂದು ಹಳ್ಳಿಯ ಕತೆ ಕೇಳೋಣ. ಆ ಹಳ್ಳಿಯ ಹೆಸರು ಆನಂದಪುರ. ಒಂದು ಕಾಲದಲ್ಲಿ ಸಮೃದ್ಧಿಯಾಗಿದ್ದ ಈ ಹಳ್ಳಿಯ ಭೂಮಿ ಬರುಡಾಗಿತ್ತು. ಜೊತೆಗೆ ಅಲ್ಲಿನ ಜನರ ಭರವಸೆಗಳೂ ಕೂಡ ಕಮರಿ ಹೋಗಿದ್ವು. ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ. ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇಡೀ ಕಥೆಯ ತಿರುಳು. ಆರವನ್ನು ಒಬ್ಬ ಪುಟ್ಟ ಹುಡುಗ ತನ್ನ ಕೈಯಲ್ಲಿದ್ದ ಒಣಮಣ್ಣನ್ನ ನೋಡ್ತಾ ಕೇಳ್ತಾನೆ, ಭೂಮಿ ಯಾಕೆ ಸಾಯ್ತಿದೆ ಅಂತ. ಈ ಒಂದು ಮಾಸೂಮ್ ಪ್ರಶ್ನೆ ಒಂದು ದೊಡ್ಡ ಬದಲಾವಣೆಯ ಕಿಡಿಯನ್ನು ಹೊತ್ತಿಸುತ್ತೆ. ಹಾಗಾದ್ರೆ ಏನಾಗಿತ್ತು ಆನಂದಪುರಕ್ಕೆ? ಬನ್ನಿ ನೋಡೋಣ. ಒಂದು ಕಾಲದಲ್ಲಿ ಹಚ್ಚಸಿರಿನಿಂದ ಕಂಗೊಳಿಸ್ತಾ ಇದ್ದ ಈ ಗ್ರಾಮ ರಾಸಾಯನಿಕ ಕೃಷಿ ಮತ್ತೆ ಮರಗಳನ್ನು ಕಡಿಯೋದ್ರಿಂದಾಗಿ ಬರಡಾಗೋಗಿತ್ತು. ಅಲ್ಲಿನ ಸಮೃದ್ಧಿ ಮಾಯವಾಗಿ ಬರೀ ನೋವು ಮಾತ್ರ ಉಳಿದಿತ್ತು. ಆರವನ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಆದರೆ ಅದು ಅನಿರೀಕ್ಷಿತವಾಗಿ. ಊರಿನಲ್ಲಿದ್ದ ಒಬ್ಬ ಜ್ಞಾನಿ ವೃದ್ಧರಿಂದ. ಅವರಿಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡ್ತಾರೆ. ಅವ್ರು ಹೇಳಿದ್ದಿಷ್ಟು: ಭೂಮಿ ಸಾಯ್ತಾ ಇಲ್ಲ, ಅದು ಮನುಷ್ಯರು ತಮ್ಮ ಜವಾಬ್ದಾರಿಯನ್ನು ನೆನಪಿಸ್ಕೊಳ್ಳಿ ಅಂತ ಕಾಯ್ತಾ ಇದೆ. ಈ ಮಾತು ಒಂದು ಹೊಸ ಭರವಸೆಯನ್ನು ಮೂಡಿಸುತ್ತೆ. ಹೌದು, ಆ ಹೊಸ ಭರವಸೆಯೇ ಒಂದು ಕ್ರಾಂತಿಕಾರಿ ಆಲೋಚನೆಗೆ ದಾರಿ ಮಾಡಿಕೊಡುತ್ತೆ. ಇದು ಕೇವಲ ಒಂದು ಉಪಾಯವಾಗಿರಲಿಲ್ಲ, ಬದಲಾಗಿ ಜೀವನವನ್ನ ನೋಡುವ ಒಂದು ಹೊಸ ದಾರಿಯಾಗಿತ್ತು. ಹಾಗಾದ್ರೆ ಏನಿದು ಪರ್ಮಾಕಲ್ಚರ್? ತುಂಬಾ ಜನಕ್ಕೆ ಇದು ಹೊಸ ಪದ ಇರ್ಬೋದು. ಇದು ಕೇವಲ ಕೃಷಿ ಮಾಡೋ ಒಂದು ವಿಧಾನ ಅನ್ಕೋಬೇಡಿ. ಇದೊಂದು ಜೀವನ ಶೈಲಿ. ಪ್ರಕೃತಿಯ ವಿರುದ್ಧ ಹೋರಾಟ ಮಾಡೋದನ್ನ ಬಿಟ್ಟು ಅದರ ಜೊತೆ ಸೇರಿ ಅದರ ಭಾಗವಾಗಿ ಬಾಳೋದನ್ನ ಕಲಿಸುವ ಅದ್ಭುತ ತತ್ವ. ಈ ಇಡೀ ತತ್ವಶಾಸ್ತ್ರ ನಿಂತಿರೋದೇ 3 ಸರಳ ಆದರೆ ತುಂಬಾನೇ ಶಕ್ತಿಶಾಲಿ ಸತ್ಯಗಳ ಮೇಲೆ. ಮೊದಲನೇದು, ಭೂಮಿಯ ಆರೈಕೆ ಮಾಡು. ಎರಡನೇದು, ಜನರ ಆರೈಕೆ ಮಾಡು. ಮತ್ತು ಮೂರನೇದು, ಭವಿಷ್ಯದ ಬಗ್ಗೆ ಕಾಳಜಿ ವಹಿಸು. ಎಷ್ಟು ಸುಲಭ ಅಲ್ವಾ? ಸರಿ, ತತ್ವಶಾಸ್ತ್ರದ ಬಗ್ಗೆ ಮಾತಾಡಿದಾಯ್ತು. ಈಗ ಆರವನ ನಿಜವಾದ ಪಯಣ ಶುರುವಾಗುತ್ತೆ. ನಮ್ಮ ಕಾಲ ಕೆಳಗಿರೋ ಮಣ್ಣಿನ ರಹಸ್ಯಗಳನ್ನು ಅವನು ಒಂದೊಂದಾಗಿ ಹೇಗೆ ತಿಳ್ಕೊಳ್ತಾನೆ ಅನ್ನೋದೇ ಮುಂದಿನ ಕತೆ. ಆ ವೃದ್ಧರು ಆರವ್ಗೆ ಹೇಳಿದ್ದು ಒಂದೇ ಮಾತು: ಇನ್ನಷ್ಟು ಹತ್ತಿರದಿಂದ ನೋಡು. ಅಂದ್ರೆ ಬರೀ ಕಣ್ಣಿಂದ ನೋಡೋದಲ್ಲ, ಅದರೊಳಗಿನ ಜೀವವನ್ನ ಗಮನಿಸು ಅಂತ. ಮಣ್ಣಿನೊಳಗೆ ಅಡಗಿರುವ ಒಂದು ಇಡೀ ಪ್ರಪಂಚದ ಕಡೆಗೆ ಅವರು ಬೆರಳು ತೋರಿಸ್ತಾರೆ. ಆನಂದಪುರದ ನೆಲ ಏನಾಗಿತ್ತು? ಬರೀ ಧೂಳು, ಜೀವವೇ ಇಲ್ಲದ ಬೂದಿ. ಆದ್ರೆ ಜೀವಂತ ಮಣ್ಣು ಅಂದ್ರೆ ಹಾಗಲ್ಲ. ಅದೊಂದು ಬೇರೆಯ ಪ್ರಪಂಚ. ಎರೆಹುಳುಗಳು, ಕೋಟ್ಯಾಂತರ ಸೂಕ್ಷ್ಮಜೀವಿಗಳಂತಹ ಕಣ್ಣಿಗೆ ಕಾಣದ ಹೀರೋಗಳಿಂದ ತುಂಬಿರುತ್ತೆ. ನಿಜ ಹೇಳಬೇಕಂದ್ರೆ ಇವರೇ ಭೂಮಿಯ ನಿಜವಾದ ರೈತರು. ಆಗ ನೋಡಿ ಆರೋಗ್ಯ ಹೊಳೆಯೋದು. ತಾನು ಇಷ್ಟು ದಿನ ಕಾಲ ಕೆಳಗೆ ತುಳಿತಿದ್ದಿದ್ದು ಬರೀ ಧೂಳಲ್ಲ, ಅದೊಂದು ಜೀವಂತ ಜಾದೂ ಅಂತ. ಮಣ್ಣಿನ ನಿಜವಾದ ಸ್ವರೂಪ ಏನು ಅನ್ನೋದು ಅವನಿಗೆ ಆ ಕ್ಷಣದಲ್ಲಿ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಜೀವಂತ ಮಣ್ಣನ್ನ, ಈ ಜಾದೂವನ್ನ ನಾವೇ ಸೃಷ್ಟಿ ಮಾಡೋದು ಹೇಗೆ? ಅದಕ್ಕೊಂದು ಸುಲಭವಾದ ರೆಸಿಪಿ ಇದೆ. ಮಣ್ಣಿನ ಬಾಣಸಿಗರಾಗೋದು ಅಂತಾನೂ ಹೇಳ್ಬೋದು. ಒಣ ಎಲೆಗಳು, ನಮ್ಮ ಅಡುಗೆಮನೆಯಲ್ಲಿ ಉಳಿಯೋ ತರಕಾರಿ ಸಿಪ್ಪೆ, ಸ್ವಲ್ಪ ನೀರು ಮತ್ತೆ ಗಾಳಿ, ಇವಿಷ್ಟನ್ನ ಸೇರಿಸಿ ಕಾಳಕ್ಕೆ ಬಿಟ್ರೆ ತ್ಯಾಜ್ಯ ಅನ್ನೋದು ಚಿನ್ನದಂತ ಗೊಬ್ಬರವಾಗಿ ಬದಲಾಗುತ್ತೆ. ಸರಿ, ಗೊಬ್ಬರ ಹಾಕಿ ಮಣ್ಣಿಗೆ ಊಟ ಕೊಟ್ಟಾಯ್ತು. ಈಗ ಅದಕ್ಕೆ ಚಳಿ ಬಿಸಿಲಿನಿಂದ ರಕ್ಷಣೆ ಬೇಡವಾ? ಅದಕ್ಕಾಗೇ ಇರೋದು ಮಲ್ಚ್ ಅನ್ನೋ ಒಂದು ಹೊದಿಕೆ. ಒಣ ಎಲೆಗಳನ್ನ ನೆಲದ ಮೇಲೆ ಹರಡಿದರೆ ಸಾಕು, ಅದು ಸೂರ್ಯನ ಶಾಖದಿಂದ, ಜೋರು ಮಳೆಯಿಂದ ಮಣ್ಣನ್ನ ರಕ್ಷಿಸುತ್ತೆ. ಜೊತೆಗೆ ತೇವಾಂಶವನ್ನ ಹಿಡಿದಿಡುತ್ತೆ. ಒಬ್ಬ ಹುಡುಗ ಶುರು ಮಾಡಿದ ಈ ಸಣ್ಣ ಪ್ರಯತ್ನ ಇಡೀ ಹಳ್ಳಿಯನ್ನೇ ಹೇಗೆ ಬದಲಾಯಿಸ್ತು ಅನ್ನೋದನ್ನ ನೋಡೋ ಸಮಯ ಈಗ. ಆರವ್ ಕಲಿತ ಪಾಠಗಳು ಅವನ ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು? ಖಂಡಿತ ಈ ಬದಲಾವಣೆ ಏನು ಒಂದೇ ರಾತ್ರಿಯಲ್ಲಿ ಆಗಿದ್ದಲ್ಲ. ಮೊದಲು ಆರವ್ ಒಬ್ನೇ ಶುರು ಮಾಡಿದಾಗ ಊರಿನವರೆಲ್ಲ ಆಡ್ಕೊಂಡು ನಕ್ಕಿದ್ರು. ಆದ್ರೆ ಅವನ ಪುಟ್ಟ ತೋಟದಲ್ಲಿ ಬಂದಿದ್ದ ಫಲಿತಾಂಶವನ್ನ ನೋಡಿ ಒಬ್ಬೊಬ್ಬರಾಗಿ ಬೇರೆ ರೈತರು ಕೂಡ ಕೈಜೋಡಿಸಿದ್ರು. ವರ್ಷಗಳು ಕಳೆದಂತೆ ಬರಡಾಗಿದ್ದ ಆನಂದಪುರ ಮತ್ತೆ ಹಸಿರಿನಿಂದ ಕಂಗೊಳಿಸೋಕೆ ಶುರುವಾಯಿತು. ಆನಂದಪುರದ ಕಥೆ ಮುಗೀತು. ಆದ್ರೆ ಇಲ್ಲಿಂದ ಸಿಗುವ ಪಾಠ ಇದೆಯಲ್ಲ, ಅದು ಕೇವಲ ಒಂದು ಹಳ್ಳಿಗೆ ಸೀಮಿತವಾದುದಲ್ಲ. ಇದು ನಮ್ಮೆಲ್ಲರಿಗೂ, ಈ ಜಗತ್ತಿಗೆ ಅನ್ವಯವಾಗುವಂಥ ಒಂದು ಸಾರ್ವತ್ರಿಕ ಸಂದೇಶ. ಒಂದು ಕ್ಷಣ ಯೋಚನೆ ಮಾಡಿ, ಭೂಮಿಯನ್ನ ಈ ಸ್ಥಿತಿಗೆ ತಂದಿದ್ದು ಯಾವುದು ಮತ್ತು ಅದನ್ನ ಮತ್ತೆ ಗುಣಪಡಿಸಿದ್ದು ಯಾವುದು? ಈ 2 ಪ್ರಶ್ನೆಗಳಿಗೆ ಉತ್ತರ ಒಂದೇ ಆಗಿದೆ. ಎರಡಕ್ಕೂ ಉತ್ತರ ಒಂದೇ. ವ್ಯತ್ಯಾಸ ಇದ್ದಿದ್ದು ಅರಿವಿನಲ್ಲಿ. ನೋಡಿ, ಇಲ್ಲಿನ ಬದಲಾವಣೆ ಯಾವುದೋ ದೊಡ್ಡ ತಂತ್ರಜ್ಞಾನದಿಂದ ಬಂದಿದ್ದಲ್ಲ, ಬದಲಾಗಿ ಮನುಷ್ಯನ ಪ್ರಜ್ಞೆ, ಅವನ ದೃಷ್ಟಿಕೋನ ಬದಲಾದಾಗ ಬಂದಿದ್ದು. ಹಾಗಾದ್ರೆ ಈ ಅರಿವನ್ನ ನಮ್ಮ ಜೀವನದಲ್ಲಿ ತಂದುಕೊಳ್ಳೋದು ಹೇಗೆ? ಈ ಪಯಣವನ್ನ ಯಾರು ಬೇಕಾದರೂ ಶುರು ಮಾಡಬಹುದು. ನೋಡಿ, 3 ಸುಲಭ ಹೆಜ್ಜೆಗಳು.
ಮೊದಲನೇದು ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನ ಗಮನಿಸೋಕೆ ಶುರು ಮಾಡೋದು. ಎರಡನೇದು ನಮ್ಮ ಮನೆಯ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸೋದು. ಮೂರನೇದು ಮಲ್ಚ್ ಬಳಸಿ ಮಣ್ಣನ್ನ ರಕ್ಷಿಸೋದು. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನೀವು ಮಣ್ಣನ್ನು ಗುಣಪಡಿಸಿದಾಗ ನೀವು ಜಗತ್ತನ್ನೇ ಗುಣಪಡಿಸ್ತೀರಿ. ಇದು ಕೇವಲ ಮಾತಲ್ಲ, ಇದೊಂದು ಶಕ್ತಿಶಾಲಿ ಸತ್ಯ. ಮಣ್ಣಿಗೂ ನಮಗೂ ಮತ್ತು ಇಡೀ ಜಗತ್ತಿಗೂ ಇರುವ ಸಂಬಂಧವನ್ನ ಇದು ಅದ್ಭುತವಾಗಿ ಹೇಳುತ್ತೆ.